ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಚಿಕನ್ದು ರೆಸಿಪಿ. ನಾನಿಲ್ಲಿ 1/4 kg ಆಗುತ್ತೆ ಇದು ಚಿಕನ್ನು. ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಚಾಪ್ಸ್ ಅಥವಾ ಗ್ರೇವಿ ಯಾವ ರೀತಿ ಮಾಡ್ಬೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಒಂದು ಈರುಳ್ಳಿನ, ಒಂದು ದೊಡ್ಡ ಸೈಜ್ದು ಈರುಳ್ಳಿನ ರಫಾಗಿ ಹೆಚ್ಚಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೇನೆ ಶುಂಠಿನ ಹಾಕ್ಕೊತಾ ಇದ್ದೀನಿ. ಒಂದು 2 ಇಂಚಷ್ಟು ಶುಂಠಿನ ಹೆಚ್ಚು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಒಂದು 10 ರಿಂದ 15 ಎಷ್ಟಿದೆ, ಚಿಕ್ಕ ಚಿಕ್ಕದಿತ್ತು ಹಾಗಾಗಿ ಹಾಕ್ಕೊಂಡಿದ್ದೀನಿ. ಒಂದು 4 ಹಸಿಮೆಣಸಿನ್ಕಾಯಿ, ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೀನಿ. ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಒಂದು 2 ಇಂಚಷ್ಟು ಚಕ್ಕೆ, ಒಂದು 6 ರಿಂದ 7ರಷ್ಟು ಲವಂಗನ ಸೇರಿಸ್ಕೊತಾ ಇದ್ದೀನಿ. ನೀವು ಹಸಿಮೆಣಸಿನ್ಕಾಯಿ ಬದಲು ಬೇಕಂದರೆ ಒಣಮೆಣಸಿನ್ಕಾಯಿ ಸಹ ಹಾಕ್ಕೊಬೋದು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು ಸೋಂಪು ಕಾಳು. ನಾನಿಲ್ಲಿ 1 ಸ್ಪೂನಷ್ಟು ಸೋಂಪು ಕಾಳನ್ನ ಹಾಕ್ಕೊತಾ ಇದ್ದೀನಿ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ನಾವು ಕೊತ್ತಂಬರಿ ಸೊಪ್ಪನ್ನ ಎಷ್ಟು ಹಾಕ್ಕೊತೀವಿ ಅದರ ಅರ್ಧದಷ್ಟು ನಾವು ಪುದೀನ ಸೊಪ್ಪನ್ನ ಹಾಕ್ಕೊಬೇಕು. ಏಕೆಂದರೆ ಜಾಸ್ತಿ ಅದೇ ಪುದೀನ ಜಾಸ್ತಿ ಹಾಕ್ಬಿಟ್ರೆ ಒಂಥರ ಅದೇ ಸ್ಮೆಲ್ ಬರುತ್ತೆ, ಟೇಸ್ಟೇ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ನಾವು ಕೊತ್ತಂಬರಿ ಎಷ್ಟು ಹಾಕ್ತೀವಿ ಅದರ ಅರ್ಧಕ್ಕಿಂತ ಕಮ್ಮಿನೇ ಹಾಕ್ಕೊಂಡ್ರೆ ಬೆಟರು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಹಾಕ್ಕೊತಾ ಇದ್ದೀನಿ. ನಿಮಗೇನಾದ್ರು ಪುದೀನ ಅವೈಲೇಬಲ್ ಇಲ್ಲ ಅಂದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಸ್ವಲ್ಪ ಅರಿಶಿಣ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು 2 ಕಾಳಷ್ಟು ಏಲಕ್ಕಿನ ಹಾಕ್ತಾಯಿದ್ದೀನಿ. 2 ಕಾಳು ಅಂದರೆ ಒಂದು ಏಲಕ್ಕಿನಲ್ಲಿ ಒಂದು 2-3 ಕಾಳಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಜಾಸ್ತಿ ಹಾಕಬೇಡಿ ಏಲಕ್ಕಿನೂ. ಇವಾಗ ಹಾಕಿದ್ದನ್ನು ನೈಸಾಗಿ ರುಬ್ಕೊತಾ ಇದ್ದೀನಿ. ತುಂಬ ನೈಸಾಗಿರಬೇಕಿದು, ಗಂಧ ಥರ ಅಂತಾರಲ್ಲ ಅಷ್ಟು ನೈಸಾಗಿರಬೇಕು, ಚೆನ್ನಾಗಾಗುತ್ತೆ ರುಚಿ. ಅದಕ್ಕೋಸ್ಕರ ಇವಾಗ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅಂದರೆ ನಾನಿಲ್ಲಿ ವಿಸಲ್ ಹಾಕಿ ಮಾಡ್ತಾಯಿಲ್ಲ, ಹಾಗೆ ಮುಚ್ಚಳ ಮುಚ್ಚಿ ಕುಕ್ಕರ್ದು ಬೇಯಿಸ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ. ಇಲ್ಲಿ ಕುಕ್ಕರ್ಗೆ 1-2 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ. ಕೆಲವರು ನಾನ್ ವೆಜ್ ಮಾಡುವಾಗ ತುಪ್ಪನ ಹಾಕಲ್ಲ. ಆ್ಯಕ್ಚುಲಿ ನಮ್ಮೂರು ಸೈಡು ಹಾಗೆಯೇ ನಾನ್ ವೆಜ್ ಊಟ ಮಾಡಿದಾಗ ಕೆಲವರು ತಟ್ಟೆನ ತೊಳ್ಕೊಂಡು ಮತ್ತು ಮೊಸರು ಏನಾದರೂ ತಿಂತಾರೆ. ಇವಾಗ ಅದು ಕಾದ್ಮೇಲೆ ಇದಕ್ಕೆ ನಾನು ರುಬ್ಬಿಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿ ಈ ಟೈಮಲ್ಲಿ ಹಾಕ್ಕೊಬೋದು. ಬೇಕಂದರೆ ನಾನು ರುಬ್ಬೋದಕ್ಕೆ ಈರುಳ್ಳಿನ ಹಾಕಿರೋದ್ರಿಂದ ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ. ಇದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಜಾಸ್ತಿ ಹೊತ್ತು ಟೈಮ್ ಬೇಕು ಅಂತ ಏನಿಲ್ಲ, ಒಂಥರ ಡಿಫ್ರೆಂಟಾಗಿರುತ್ತೆ ಟೇಸ್ಟು. ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ನೀಟಾಗಿ ಹಸಿ ವಾಸನೆ ಹೋಗೋದಕ್ಕೆ ಒಂದು 4 ನಿಮಿಷ ಬೇಕಾಗತ್ತೆ. ಕಮ್ಮಿ ಊರಿನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕಲರು ಚೇಂಜ್ ಆಗುತ್ತೆ, ಈ ಗ್ರೀನ್ ಕಲರ್ ಇರೋದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದರಲ್ಲಿರೋ ನೀರಂಶ ಎಲ್ಲ ಆವಿಯಾಗಿ ಇದು ಎಣ್ಣೆ ಬಿಡೋ ಥರ ಆಗುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು ನೀವು. ಹಂಗೆ ಅರ್ಜೆಂಟಲ್ಲಿ ಹಾಕ್ಬಿಡ್ತೀವಿ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ, ಹಸಿ ಸ್ಮೆಲ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಟೈಮು ಬಿಗಿನರ್ಸ್ ಆಗಿರಲಿ ಅಥವಾ ಬ್ಯಾಚುಲರ್ಸ್ ಆಗಿರಲಿ ಒಳ್ಳೆ ರೆಸಿಪಿ ಇದು, ಬೇಗ ಮಾಡ್ಕೊಬೋದು. ನೋಡಿ ಇವಾಗ ಇಷ್ಟ ಆಗಿದೆ, ಇದರಲ್ಲಿ ಎಣ್ಣೆ ಎಲ್ಲ ಬಿಡ್ತಾ ಇದೆ. ಈ ಟೈಮಲ್ಲಿ ನೀವು ತೊಳೆದಿಟ್ಕೊಂಡಿದ್ರಲ್ಲ ಚಿಕನ್ನು, ಅದನ್ನು ಸೇರಿಸ್ಬೇಕು. ನಾನಿಲ್ಲಿ 1/4 kg ಅಷ್ಟು ಆಗ್ತಿತ್ತು ಚಿಕನ್ನು, ಅಂದರೆ ಬಾಯ್ಲರ್ ಚಿಕನ್ನ ತೊಗೊಂಡಿರೋದು, ಬೇಗ ಬೇಯುತ್ತೆ. ಹಾಗಾಗಿ ನಾನು ವಿಸಲ್ ಹಾಕ್ತಾಯಿಲ್ಲ, ಅಂದರೆ ಮುಚ್ಚಳ ಮುಚ್ಚಿ ಬೇಯಿಸೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ನಾನು ಚಿಕನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಚಿಕನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನೀರೆಲ್ಲ ಹಾಕೋದಕ್ಕೆ ಹೋಗಬೇಡಿ, ಏಕೆಂದರೆ ಚಿಕನ್ನಲ್ಲೇ ನೀರಂಶ ಇರುತ್ತೆ, ಅದೆಲ್ಲ ನೀರು ಬಿಡಬೇಕು, ಅಲ್ಲಿ ತನಕ ನೀವು ಫ್ರೈ ಮಾಡ್ಕೊಬೇಕಿದು. ನೀವು ತಕ್ಷಣ ನೀರು ಹಾಕ್ಬಿಟ್ರೆ ಅಷ್ಟು ರುಚಿ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಆಮೇಲೆ ಸಪ್ಪೆ ಇರುತ್ತೆ ಚಿಕನ್ನು, ಉಪ್ಪು ಖಾರ ಎಲ್ಲ ನೀಟಾಗಿ ಹೀರ್ಕೊಂಡಿರಲ್ಲ. ಅದಕ್ಕೋಸ್ಕರ ನೀರು ಹಾಕಬೇಡಿ. ಹಾಗೆ ಈ ಮಸಾಲೆನಲ್ಲೇ ನೀಟಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ನೀವು ಬೇಯಿಸ್ಕೊಬೇಕು. ಒಂದು 3-4 ನಿಮಿಷ ಆದರೆ ಸಾಕಾಗತ್ತೆ, ಸ್ವಲ್ಪ ಅದರಲ್ಲಿರೋ ನೀರಂಶ ಎಲ್ಲ ಬಿಡೋದಕ್ಕೆ. ನೋಡಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಬೇಕಂದರೆ ಆಮೇಲೆ ನೋಡ್ಬೇಕಾದ್ರೆ ಹಾಕ್ಕೊಬೋದು, ಸ್ವಲ್ಪ ಹಾಕ್ಕೊಳ್ಳಿ ಪರವಾಗಿಲ್ಲ. ಇಲ್ಲ ನಮಗೆ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋಂಗಿದ್ರೆ ಒಂದೇ ಸಲ ಹಾಕ್ಕೊಬೋದು, ಅದೂ ಏನು ತೊಂದರೆ ಇಲ್ಲ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನೀರು ಸೇರಿಸೋದಕ್ಕೆ ಹೋಗಬೇಡಿ. ಮತ್ತು ಒಂದು ಮುಚ್ಚಳ ಮುಚ್ಚಿ ಒಂದು 4-5 ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಅದರಲ್ಲಿರೋ ನೀರೆಲ್ಲ ಬಿಡಬೇಕು, ಅಲ್ಲಿ ತನಕ ನೀವು ಬೇಯಿಸ್ಕೊಬೇಕು. ಇದು ಮುದ್ದೆ ಜೊತೆಗೆ, ಅನ್ನದ ಜೊತೆಗೆ, ಚಪಾತಿ, ದೋಸೆ ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೋಡಿ ಮಧ್ಯದಲ್ಲಿ ಈ ರೀತಿ ಒಂದು ಸಲ ಕೈ ಆಡ್ತಾಯಿರಿ. ಇವಾಗ ಇದಕ್ಕೆ ನಾನು 1 ಟೊಮೊಟೊನ ಹಾಕ್ತಾಯಿದ್ದೀನಿ, ಒಂದು ಮೀಡಿಯಮ್ ಸೈಜ್ದು 1 ಟೊಮೊಟೊ. ನೀವು ಬೇಕಂದರೆ ಟೊಮೊಟೊ ಬದಲು ಮೊಸರು ಸಹ ಸೇರಿಸ್ಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಟೊಮೊಟೊನ ಸೇರಿಸ್ತಾಯಿದ್ದೀನಿ. ಮತ್ತು ನೀವು ಜಾಸ್ತಿ ಎಲ್ಲ ಟೊಮೊಟೊ ಹಾಕೋದಕ್ಕೆ ಹೋಗ್ಬಿಡಿ, ಹುಳಿ ಆಗಿಬಿಡುತ್ತೆ, ಹುಳಿ ಟೊಮೊಟೊ ಎಲ್ಲ ಇತ್ತಂದರೆ. ಹಾಗಾಗಿ ಮತ್ತೆ ಟೊಮೊಟೊ ಹಾಕಿ, ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಿಮಗೆ ಕೆಲವರಿಗೆ ಹಸಿಮೆಣ್ಸಿನ್ಕಾಯಿ ತಿನ್ನೋದಕ್ಕೆ ಇಷ್ಟ ಇರಲ್ಲ ಅಂದವರು ನೀವು ಬೇಕಂದರೆ ಖಾರದ ಪುಡಿ ಬೇಕಂದ್ರೂ ಹಾಕ್ಬೋದು, ಅಥವಾ ಒಣಮೆಣ್ಸಿನ್ಕಾಯಿನೂ ಹಾಕ್ಬೋದು ರುಬ್ಬೋದಕ್ಕೆ.
ನೋಡಿ ನಾನು ಇದಕ್ಕೊಂದು ಸ್ವಲ್ಪನೂ ನೀರು ಸೇರಿಸಿಲ್ಲ, ಅದರಲ್ಲೇ ನೀರೆಲ್ಲ ಬಿಡ್ತಾ ಇದೆ. ಇವಾಗ ಇದಕ್ಕೆ ನಾನು ಮೊಸರನ್ನ ಸೇರಿಸ್ತಾ ಇದ್ದೀನಿ. ಮೊಸರು ಬಂದು ಆಪ್ಷನಲ್ಲು, ಟೊಮೊಟೊ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ, ಜಾಸ್ತಿ ಹಾಕೋದಕ್ಕೆ ಹೋಗಿಲ್ಲ, ಹುಳಿ ಆಗುತ್ತೆ ಅನ್ನೋದಕ್ಕೋಸ್ಕರ. ನೀವು ಇದಕ್ಕೇನು ಹೊರಗಡೆಯಿಂದ ತಂದಿರೋ ಮಸಾಲೆಯನ್ನು ಹಾಕಬೇಕು ಅಂತಲೇ ಕೆಲವು ಚಿಕನ್ ಮಸಾಲೆ, ಗರಂ ಮಸಾಲೆ ಎಲ್ಲ ಹೊರಗಡೆಯಿಂದ ತೊಗೊಬಂದು ಹಾಕ್ತಾರೆ, ಅದರ ಅವಶ್ಯಕತೆಯೇ ಇಲ್ಲ. ಇವಾಗ ಇದಕ್ಕೆ ಧನಿಯಾ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಾನೊಂದು 2 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದು ನೀಟಾಗಿ ಕುದಿಬೇಕು, ಇದರಲ್ಲೇ ನೀಟಾಗಿ ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ. ಏನು ಮೇಯ್ನ್ ಅಂದರೆ ನೀವು ಗ್ರೀನ್ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಇದೆಲ್ಲ ಹಾಕೋದ್ರಿಂದ ಕಲರ್ ಸ್ವಲ್ಪ ಗ್ರೀನ್ ಆಗಿರುತ್ತೆ. ನಿಮಗೆ ಯಾವಾಗಲೂ ಒಂದೇ ಕಲರ್ ತಿಂದು ಅಥವಾ ನೋಡಿ ನಿಮಗೆ ಬೇಜಾರಾಗ್ತಿದೆ ಅನ್ನೋರು ಈ ಥರ ಗ್ರೀನ್ ಕಲರ್ ಮಾಡ್ಬೋದು ಅನ್ನೋರು ಇದನ್ನು ಹಾಕಿ. ನಾನಿವಾಗ ಇದಕ್ಕೆ ಮುಚ್ಚಳ ಮುಚ್ತಾ ಇದ್ದೀನಿ. ನೋಡಿ ವಿಸಲ್ನ ತೆಗಿತಾ ಇದ್ದೀನಿ, ಅಂದರೆ ಗ್ಯಾಸ್ಕೇಟರ್ ಹಾಕಿದ್ದೀನಿ. ವಿಸಲ್ ತೆಗೆದು ಇದನ್ನು ಒಂದು 5 ನಿಮಿಷ ಕಮ್ಮಿ ಊರಿನಲ್ಲಿ ಬೇಯಿಸ್ತಾ ಇದ್ದೀನಿ. ಆಲ್ರೆಡಿ ಬೆಂದಿರತ್ತೆ ಇದು, ಆದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ನೀಟಾಗಿ ಹೀರ್ಕೋಬೇಕಲ್ಲ ಮಾಂಸ, ಅದಕ್ಕೋಸ್ಕರ ಇದನ್ನು ಹಾಗೆ ಬೇಯಿಸ್ತಾ ಇದ್ದೀನಿ. ನೋಡಿ 5 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ. ನೋಡಿ ಪರ್ಫೆಕ್ಟಾಗಿದೆ. ದೋಸೆ ಜೊತೆ ಅಂತ ಸೂಪರಾಗಿತ್ತು. ನಾನು ಇದನ್ನು ದೋಸೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಇವತ್ತು. ಬೇಗನೂ ಮಾಡ್ಕೊಬೋದು, ಬಿಗಿನರ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಕೆಲವರು ತೆಂಗಿನಕಾಯಿ ಎಲ್ಲ ಹಾಕಿದ್ದನ್ನು ಇಷ್ಟಪಡಲ್ಲ, ಅಂಥ ಟೈಮಲ್ಲಿ ಈ ಥರದನ್ನು ಮಾಡಿಕೊಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಿಮಗೆ ಯಾವ ರೀತಿ ಕುಕ್ಕಿಂಗ್ ವಿಡಿಯೋನ ನೋಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.